ವೃಶ್ಚಿಕ ರಾಶಿಯವರಿಗೆ ಈ ಮೇ ತಿಂಗಳನ್ನತಕ್ಕಂಥದ್ದು ಬಹಳಷ್ಟು ವಿಚಾರಗಳಲ್ಲಿ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಹೋಗುತ್ತೆ. ಒಂದು ವಿವಾಹದ ವಿಚಾರಕ್ಕೆ, ಎರಡನೇದಾಗಿರತಕ್ಕಂಥದ್ದು ಉದ್ಯೋಗದ ವಿಚಾರಕ್ಕೆ, ಮೂರನೇದಾಗಿರತಕ್ಕಂಥದ್ದು ಬಿಸ್ನೆಸ್ನ ವಿಚಾರಕ್ಕೆ. ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳನ್ನತಕ್ಕಂಥದ್ದು ಬಹಳಷ್ಟು ರೀತಿಯಲ್ಲಿ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ. ಒಂದು, ಗುರುವಿನ ಪರಿವರ್ತನೆ ಆಗುತ್ತಾ ಇದೆ, ಅದರಿಂದ ನಿಮಗೆ ಒಂದಷ್ಟು ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತೆ. ಆರ್ಥಿಕವಾಗಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತೆ. ಈ ಒಂದು ತಿಂಗಳಲ್ಲಿ ಅದೃಷ್ಟ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿ ನಿಮಗೆ ಅನುಭವಕ್ಕೆ ಸಿಗುತ್ತಾ ಹೋಗುತ್ತೆ. ಶನಿಯಿಂದಲೂ ಸಹ ನಿಮಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಉದ್ಯೋಗದ ವಿಚಾರದಲ್ಲಿ ಆಗುತ್ತಾ ಹೋಗುತ್ತೆ. ಗುರು ಅನ್ನತಕ್ಕಂಥವ್ನು ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿ ಇದ್ದಾನೆ, ಸುಸ್ಥಾನಾಧಿಪತಿಯಾಗಿ ಸುಸ್ಥ ರಾಶಿಯಲ್ಲಿ ಇರ್ತಾನೆ. ಆದ್ದರಿಂದ ನಿಮಗೆ ಈ ಒಂದು ಗುರುವಿನ ಪರಿವರ್ತನೆ ಆದ ನಂತರ ಬಹಳಷ್ಟು ರೀತಿಯಲ್ಲಿ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ನಿಮಗೆ ಏನೇ ಕಷ್ಟಗಳಿದ್ದರೂ ಸಹ ಆ ಕಷ್ಟಗಳನ್ನತಕ್ಕಂಥದ್ದು ದೂರವಾಗುತ್ತಾ ಹೋಗುತ್ತೆ. ಕಷ್ಟಗಳನ್ನು ಎದುರಿಸೋದಕ್ಕೆ ಬೇಕಾಗಿರತಕ್ಕಂತಹ ದಾರಿಗಳೆಲ್ಲವೂ ಕೂಡ ನಿಮಗೆ ಸಿಗುತ್ತಾ ಹೋಗುತ್ತೆ. ಆ ಒಂದು ದಾರಿಗಳನ್ನು ಬೇರೆಯವರು ತೋರಿಸಿಕೊಡಬಹುದು ಅಥವಾ ಆ ದಾರಿಗಳನ್ನು ನೀವೇ ಹುಡುಕಿಕೊಳ್ಳಲೂಬಹುದು. ಎರಡಕ್ಕೂ ಕೂಡ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತೆ. ಈ ಒಂದು ಮೇ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿರತಕ್ಕಂತಹ ಸಲಹೆಗಳನ್ನತಕ್ಕಂಥದ್ದು ಸಿಗುತ್ತೆ. ಆ ಸಲಹೆಗಳ ಮುಖಾಂತರವಾಗಿ ನಿಮ್ಮ ಕಷ್ಟ ನಷ್ಟಗಳೆಲ್ಲವೂ ಕೂಡ ದೂರವಾಗುತ್ತಾ ಹೋಗುತ್ತೆ. ವಿಶೇಷವಾಗಿ ವಿವಾಹದ ವಿಚಾರಕ್ಕೆ ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ. ಅಥವಾ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳನ್ನತಕ್ಕಂಥದ್ದಿದ್ದರೆ ಅದು ಕೂಡ ದೂರವಾಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇರುತ್ತೆ. ವೈವಾಹಿಕ ಸಮಸ್ಯೆಗಳು ದೂರವಾಗೋದು ಅಂತಂದರೆ ಡಿವೋರ್ಸ್ ಆಗುವಂತಹದ್ದಲ್ಲ, ಮರು ಹೊಂದಾಣಿಕೆ ಆಗುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಇರುತ್ತೆ. ಯಾಕೆಂತಂದರೆ ಸಪ್ತಮ ರಾಶಿಯಲ್ಲಿ ಸಪ್ತಮಾಧಿಪತಿ ಅನ್ನತಕ್ಕಂಥವನಿದ್ದಾನೆ, ವಿಶೇಷವಾಗಿ ಗುರು ಅನ್ನತಕ್ಕಂಥವನು ಇದ್ದಾನೆ. ಯಾರ್ಯಾರಿಗೆ ಈ ಒಂದು ಸಂದರ್ಭದಲ್ಲಿ ಶುಕ್ರದಶೆಯೋ ಅಥವಾ ಗುರುದಶೆಯೋ ನಡೀತಾ ಇದೆ ನೋಡಿ, ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತೆ. ಹಾಗೆಯೇ ಯಾರ್ಯಾರು ಸ್ವಂತವಾಗಿರತಕ್ಕಂತಹ ವ್ಯವಹಾರಗಳನ್ನು ಮಾಡಿಕೊಂಡಿದ್ದೀರಿ ಅಂಥವರಿಗೆ ಈ ಒಂದು ತಿಂಗಳನ್ನತಕ್ಕಂಥದ್ದು ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಹೋಗುತ್ತೆ. ನಿಮ್ಮ ಬಿಸ್ನೆಸ್ನ ಎಕ್ಸ್ಪಾನ್ಷನ್ಗಳಿಗಾಗಿರಬಹುದು, ಅಥವಾ ನಿಮ್ಮ ಬಿಸ್ನೆಸ್ಗೆ ಯಾರೋ ಪಾರ್ಟ್ನರ್ಸ್ಗಳನ್ನು ಸೇರಿಸಿಕೊಳ್ಳುವಂಥದ್ದಾಗಿರಬಹುದು, ಅಥವಾ ಯಾವುದೊಂದು ಬಿಸ್ನೆಸ್ಗೆ ನೀವು ಪಾರ್ಟ್ನರ್ ಆಗಿ ಹೋಗುವಂಥದ್ದಾಗಿರಬಹುದು, ನಿಮ್ಮ ಬಿಸ್ನೆಸ್ಗಳಲ್ಲಿ ಸೇಲ್ಸ್ಗಳನ್ನತಕ್ಕಂಥದ್ದು ಜಾಸ್ತಿ ಆಗುವಂಥದ್ದಾಗಿರಬಹುದು, ನಷ್ಟಗಳನ್ನತಕ್ಕಂಥದ್ದು ಕಡಿಮೆ ಆಗುವಂಥದ್ದಿರಬಹುದು. ಈ ಥರದ್ದೆಲ್ಲ ಅನುಕೂಲತೆಗಳನ್ನತಕ್ಕಂಥದ್ದು ಬಿಸ್ನೆಸ್ ಮೆನ್ಸ್ಗಳಿಗೆ ಈ ಒಂದು ತಿಂಗಳಲ್ಲಿ ಆಗುತ್ತಾ ಹೋಗುತ್ತೆ. ನಿಮ್ಮ ಒಂದು ಧೈರ್ಯ ಅನ್ನತಕ್ಕಂಥದ್ದೇ ಎಲ್ಲ ಒಂದು ಅಚೀವ್ಮೆಂಟ್ಗಳಿಗೆ ಮುಖ್ಯವಾಗಿರತಕ್ಕಂತಹ ಸಾಧನವಾಗಿರುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ನೀವು ಧೈರ್ಯ ಮಾಡಿ ಮುಂದಿನ ಹೆಜ್ಜೆಗಳನ್ನು ತೆಗೆದುಕೊಂಡರೆ ನಿಮಗೆ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ದೈವಿಕವಾಗಿರತಕ್ಕಂತಹ ಬಲ ಅನ್ನತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಇರುತ್ತೆ. ಆದ್ದರಿಂದ ನಿಮ್ಮ ಪ್ರಯತ್ನ ಅನ್ನತಕ್ಕಂಥದ್ದು ಎಷ್ಟು ಬರುತ್ತೆ ಅನ್ನತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕನಾಗಿರತಕ್ಕಂತಹ ಪ್ರತಿಫಲಗಳನ್ನತಕ್ಕಂಥದ್ದು ಈ ಮೇ ತಿಂಗಳಲ್ಲಿ ಸಿಗುತ್ತೆ. ಮೇ ತಿಂಗಳಲ್ಲಿ ನೀವು ಯಾವ್ಯಾವ ಕೆಲಸಗಳನ್ನು ಪ್ರಾರಂಭ ಮಾಡ್ತೀರಿ ಅಂತಹ ಕೆಲಸಗಳನ್ನತಕ್ಕಂಥದ್ದು ಸಕ್ಸಸ್ ಆಗುತ್ತೆ. ಆ ಒಂದು ಕೆಲಸಗಳಿಂದ ನಿಮಗೆ ಆರ್ಥಿಕವಾಗಿರ್ತಕ್ಕಂತಹ ಅಭಿವೃದ್ಧಿಯೂ ಕೂಡ ಆಗುತ್ತೆ. ಹಾಗೆಯೇ ಆ ಒಂದು ಕೆಲಸಗಳಿಂದ ನಿಮಗೆ ಹೆಸರುಗಳು ಕೂಡ ಬರ್ತಾ ಹೋಗುತ್ತೆ. ನಿಮ್ಮ ಕೀರ್ತಿ ಅನ್ನತಕ್ಕಂಥದ್ದು ಇಮ್ಮಡಿಯಾಗುತ್ತಾ ಹೋಗುತ್ತೆ. ಇನ್ನು ವಿವಾಹಕ್ಕೋಸ್ಕರವಾಗಿ ಯಾರ್ಯಾರು ವಧುವನ್ವೇಷಣೆ ವರಾನ್ವೇಷಣೆಯನ್ನು ಮಾಡುತ್ತಾ ಇದ್ದೀರಿ ಅಂಥವರಿಗೂ ಸಹ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ವಿಶೇಷವಾಗಿ ನಿಮಗೆ ಗುರುದಶೆಯೋ ಶುಕ್ರದಶೆಯೋ ನಡೀತಾ ಇದ್ದರೆ ಅನುಕೂಲತೆಗಳು ಇನ್ನೂ ಜಾಸ್ತಿಯಾಗಿ ಇರುತ್ತೆ. ಒಳ್ಳೆಯ ಸಂಬಂಧಗಳನ್ನತಕ್ಕಂಥದ್ದು ಸಿಗುವಂತಹ ಸಾಧ್ಯತೆಗಳು ಈ ಒಂದು ಮೇ ತಿಂಗಳಲ್ಲಿ ಜಾಸ್ತಿಯಾಗಿ ಇದೆ. ಇನ್ನು ವಿಶೇಷವಾಗಿ ಸಂತಾನ ವಿಚಾರ ನೋಡಿ, ಸಂತಾನ ಸ್ಥಾನದಲ್ಲಿ ನಿಮ್ಮ ರಾಶಿಧಿಪತಿ ಅನ್ನತಕ್ಕಂಥವನು ಇದ್ದಾನೆ. ಆದರೆ ಆತನಿಗೆ ರಾಹುವಿನ ಯುತಿ ಅನ್ನತಕ್ಕಂಥದ್ದು ಅಷ್ಟು ಒಳ್ಳೆಯ ಫಲಗಳನ್ನು ಕೊಡೋದಿಲ್ಲ. ಯಾರ್ಯಾರ ಕುಂಡಲಿಯ ಪ್ರಕಾರವಾಗಿ ಈ ಒಂದು ಮೇ ತಿಂಗಳಲ್ಲಿ ಕುಜರಾಹು ದಶಾಸಂಧಿ ಅನ್ನತಕ್ಕಂಥದ್ದು ಬರ್ತಾ ಇದೆ ಅಂಥವರು ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಕುಜರಾಹುಗಳ ಯುತಿ ಅನ್ನತಕ್ಕಂಥದ್ದು ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಇದೆ. ಹಾಗಾಗಿ ಸಂತಾನದ ವಿಚಾರಕ್ಕೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ವೃಶ್ಚಿಕ ರಾಶಿಯ ಗರ್ಭಿಣಿಯರು ಯಾರ್ಯಾರಿದ್ದೀರಿ ಅಂಥವರೆಲ್ಲರೂ ಸಹ ಈ ಒಂದು ಮೇ ತಿಂಗಳಲ್ಲಿ ಜಾಗ್ರತೆಯನ್ನು ಎಷ್ಟಾಗುತ್ತೋ ಅಷ್ಟು ವಹಿಸಿಕೊಳ್ಳಬೇಕಾಗತ್ತೆ. ಎರಡು ಪಾಪಗ್ರಹರ ಯುತಿ ಅನ್ನತಕ್ಕಂಥದ್ದು ಪಂಚಮ ರಾಶಿಯಲ್ಲಿ ಇರೋದರಿಂದ ಸ್ವಲ್ಪ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ. ಅದರಲ್ಲೂ ಗರ್ಭಿಣಿಯರು ಯಾರ್ಯಾರು 3 ತಿಂಗಳಾದವರಿದ್ದೀರಿ ಅಂಥವರು ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಪಂಚಮ ಸ್ಥಾನಾಧಿಪತಿಯಾಗಿರತಕ್ಕಂತಹ ಗುರು ಅನ್ನತಕ್ಕಂಥವನು ಈ ಒಂದು ಮೇ ತಿಂಗಳಲ್ಲಿ ಅಸ್ತನಾಗಲಿಕ್ಕಿದ್ದಾನೆ. ಆದ್ದರಿಂದ ಈ 3ನೇ ತಿಂಗಳಿನಲ್ಲಿ ಇರತಕ್ಕಂತಹ ಗರ್ಭಿಣಿಯರು ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಬೇಕು.
ನಿಮಗೆ ಈ ಒಂದು ಸಂದರ್ಭದಲ್ಲಿ 3ನೇ ತಿಂಗಳು ನಡೀತಾ ಇದೆ, ಅದರ ಜೊತೆಗೆ ಕುಜರಾಹು ಸಂಧಿ ಸಮಯವೂ ಬಂದಿದೆ ಅಂತ ಆದರೆ ವಿಶೇಷವಾಗಿರತಕ್ಕಂತಹ ಕೇರನ್ನು ನೀವು ತೆಗೆದುಕೊಳ್ಳಬೇಕಾಗತ್ತೆ. ಈ ಒಂದು ಮೇ ತಿಂಗಳಲ್ಲಿ ಗರ್ಭ ರಕ್ಷಣೆಗೋಸ್ಕರವಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದ್ರೆ ಒಳ್ಳೆಯ ಫಲಗಳನ್ನತಕ್ಕಂಥದ್ದು, ಒಳ್ಳೆಯ ರಕ್ಷಣೆ ಅನ್ನತಕ್ಕಂಥದ್ದು ದೊರಕುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಾದರೆ ನಿಮ್ಮ ಮೂಲ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಅದರ ಮುಖಾಂತರವಾಗಿ ಈ ಸಮಯ ನಿಮಗೆ ಹೇಗಿದೆ ಅನ್ನತಕ್ಕಂಥದ್ದನ್ನು ಹೇಳಬಹುದು. ಹಾಗೆ ಯಾವ ಆರಾಧನೆಯನ್ನು ಮಾಡಿಕೊಂಡ್ರೆ ಒಳಿತಾಗತ್ತೆ ಅನ್ನತಕ್ಕಂಥದ್ದನ್ನು ಕೂಡ ಹೇಳೋದಕ್ಕೆ ಆಗತ್ತೆ. ಇನ್ನು ಉದ್ಯೋಗ ವಿಚಾರ ನೋಡಿ, ಉದ್ಯೋಗ ಸ್ಥಾನಾಧಿಪತಿ ಅನ್ನತಕ್ಕಂಥವನು ಈ ಒಂದು ತಿಂಗಳಲ್ಲಿ ಬಲಿಷ್ಠನಾಗಿ ಒಳ್ಳೆಯ ರಾಶಿಯಲ್ಲಿ ಒಳ್ಳೆಯ ಗ್ರಹರ ಯುತಿಯಲ್ಲಿ ಇರ್ತಾನೆ. ಆದ್ದರಿಂದ ಉದ್ಯೋಗದ ವಿಚಾರದಲ್ಲಿ ಸಮಸ್ಯೆಗಳು ಯಾವುದೂ ಇಲ್ಲ. ಹಿಂದೆ ಇರತಕ್ಕಂತಹ ಸಮಸ್ಯೆಗಳೆಲ್ಲವೂ ಕೂಡ ಈ ಒಂದು ತಿಂಗಳಲ್ಲಿ ಬಗೆಹರಿಯುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೂ ಕೂಡ ಅನುಕೂಲತೆಗಳನ್ನತಕ್ಕಂಥದ್ದು ಈ ಮೇ ತಿಂಗಳಲ್ಲಿ ಆಗತ್ತೆ. ಗೌರ್ಮೆಂಟ್ ಕೆಲಸಕ್ಕೆ ಸೇರಬೇಕು ಅಂದುಕೊಂಡಿರ್ತಕ್ಕಂಥವರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು ಆಗತ್ತೆ. ಗೌರ್ಮೆಂಟ್ ಎಕ್ಸಾಮ್ಗಳನ್ನು ಬರೀಬೇಕು ಅಂದ್ಕೊಂಡಿರ್ತಕ್ಕಂಥವರಿಗೂ ಕೂಡ ಈ ಒಂದು ಮೇ ತಿಂಗಳನ್ನತಕ್ಕಂಥದ್ದು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಹೋಗುತ್ತೆ. ಎಕ್ಸಾಮ್ಗೆ ಪ್ರಿಪರೇಷನನ್ನು ಈ ಒಂದು ಮೇ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ರೆ ಅನುಕೂಲತೆಗಳು ಜಾಸ್ತಿಯಾಗಿ ಇದೆ. ಇನ್ನು ವೃಶ್ಚಿಕ ರಾಶಿಯವರ ಆರೋಗ್ಯದ ವಿಚಾರ ನೋಡಿ, ಆರೋಗ್ಯದ ಸ್ಥಾನಾಧಿಪತಿಯಾಗಿರತಕ್ಕಂತಹ ಬುಧ ಅನ್ನತಕ್ಕಂಥವನು ಈ ತಿಂಗಳಲ್ಲಿ ಮೇಷರಾಶಿಯಲ್ಲಿ ಇರ್ತಾನೆ. ಆ ಮೇಷರಾಶಿ ಅನ್ನತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಷಷ್ಠ ರಾಶಿಯಾಗಿದೆ. ಹಾಗಾಗಿ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಿರತಕ್ಕಂಥವರು ಜಾಸ್ತಿಯಾಗಿ ಜಾಗ್ರತೆಯನ್ನು ಮಾಡಬೇಕು. ಅದರಲ್ಲೂ ಲಿವರಿಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಿರತಕ್ಕಂಥವರು, ಕಿಡ್ನಿ ಸ್ಟೋನ್ಗಳಾಗಿರ್ತಕ್ಕಂಥವರೆಲ್ಲರೂ ಕೂಡ ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಬೇಕು. ಯಾಕೆಂತಂದರೆ ಈ ಬುಧ ಅನ್ನತಕ್ಕಂಥವನು ಕಲ್ಲಿಗೂ ಕೂಡ ಕಾರಕನಾಗಿರತಕ್ಕಂಥವನು. ಅದರಿಂದ ಈ ಹೊಟ್ಟೆಯಲ್ಲಿ ಕಲ್ಲು ಬೆಳೆಯುವಂಥದ್ದು, ಕಿಡ್ನಿಯಲ್ಲಿ ಕಲ್ಲು ಬೆಳೆಯುವಂಥದ್ದು ಇದೆಲ್ಲ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಆ ಕಿಡ್ನಿ ಸ್ಟೋನ್ಗಳೆಲ್ಲ ಆಲ್ರೆಡಿ ಆಗಿರತಕ್ಕಂಥವರು ಕೂಡ ಜಾಗ್ರತೆಯನ್ನು ವಹಿಸಬೇಕು. ಆ ಕಿಡ್ನಿ ಸ್ಟೋನ್ನಿಂದ ಒಂದಷ್ಟು ತೊಂದರೆಗಳನ್ನತಕ್ಕಂಥದ್ದು ಈ ಒಂದು ಮೇ ತಿಂಗಳಲ್ಲಿ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಆದ್ದರಿಂದ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆಯನ್ನು ಎಷ್ಟಾಗುತ್ತೋ ಅಷ್ಟು ವಹಿಸಿಕೊಳ್ಳಿ. ಅದರಲ್ಲೂ ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಿರ್ತಕ್ಕಂಥವರು ಜಾಗ್ರತೆಯನ್ನು ಜಾಸ್ತಿಯಾಗಿ ವಹಿಸಿಕೊಳ್ಳಬೇಕಾಗತ್ತೆ. ಇಲ್ಲಿ ನಾನು ಹೇಳುವಂತಹ ಫಲಗಳು ಯಥಾವತ್ತಾಗಿ ಎಲ್ಲ ವೃಶ್ಚಿಕ ರಾಶಿಯವರಿಗೂ ಇದೇ ರೀತಿಯಲ್ಲಿ ಅನುಭವಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಷ್ಟು ವಿಚಾರಗಳು ಡಿಫರ್ ಆಗುತ್ತೆ. ನಿಮಗೆ ಬೇರೆ ಬೇರೆ ದಶಾಭುಕ್ತಿಗಳನ್ನತಕ್ಕಂಥದ್ದು ನಡೀತಾ ಇರುತ್ತೆ. ನಿಮ್ಮ ಮೂಲ ಜಾತಕದಲ್ಲಿ ಇರತಕ್ಕಂತಹ ಗ್ರಹರ ಬಲಾಬಲಗಳನ್ನತಕ್ಕಂಥದ್ದು ಬೇರೆ ಬೇರೆ ಇರುತ್ತೆ. ಹಾಗೆ ಸ್ಥಾನಮಾನಗಳು ಕೂಡ ಬೇರೆ ಬೇರೆಯಾಗಿರುತ್ತೆ. ಅದರ ಪ್ರಕಾರವಾಗಿ ಇಲ್ಲಿ ಹೇಳತಕ್ಕಂತಹ ಫಲಗಳು ಕೆಲವೊಂದಷ್ಟು ಶುಭಕರವಾಗಿಯೂ ಕೆಲವೊಂದಷ್ಟು ಅಶುಭಕರವಾಗಿಯೂ ಕೂಡ ನಿಮಗೆ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಹಾಗೆ ಬರ್ತಕ್ಕಂತಹ ಶುಭಾಶುಭ ಫಲಗಳ ಪ್ರಮಾಣಗಳಲ್ಲಿಯೂ ಕೂಡ ವ್ಯತ್ಯಾಸಗಳನ್ನತಕ್ಕಂಥದ್ದು ಆಗ್ತಾ ಇರುತ್ತೆ. ಪೂರ್ಣವಾಗಿರತಕ್ಕಂತಹ ಫಲಗಳನ್ನು ತಿಳಿದುಕೊಳ್ಳಬೇಕು ಅಂತಾದರೆ ನಿಮ್ಮ ಮೂಲ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ. ವಿಶ್ಲೇಷಣೆ ಮಾಡಬೇಕು ಅಂತಾದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇದೆ. ಆ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವೃಶ್ಚಿಕ ರಾಶಿಯವರ ಮೇ ತಿಂಗಳದ ಮಾಸ ಭವಿಷ್ಯವನ್ನು ಹೇಳತಕ್ಕಂತಹ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.